ಪ್ರಪೋಸ್ ಮಾಡು. ಚಂದ್ರಕಾಂತ್ ಇಲ್ರಿ ಒಡಪ ಕಟ್ಟಿ ಐ ಲವ್ ಯು. ನೋಡ್ರಿ ನಮ್ಮ ಅಂತರಿಗೆ ಎಲ್ಲ ಒಟ್ಟಿ ಉಡಿಸ್ತಾರೆ. ಮೊದ್ಲ ಹುಡುಗಿಯರಿಲ್ಲ ಅಂತ ನಾವು ಒಳಗತ್ತಿರ್ತೀವಿ ಅಂತ ಅರ್ಫಾನ ನಾನು ನೋಡಿದೆ ನಿಂಗೆ ನಿನ್ನೆ ಎಸ್ ಸಲಾಗ ಅರ್ಫಾನ್ ಇಲ್ಲ ಅಂದ್ರೆ ಹೂ ಅಂದ್ಬಿಟ್ಟವ ಪಾಪ. ಯಾರು ಫಸ್ಟ್ ಟೈಮ್ ನೋಡಿ ನಿನಗೆ ಊತಾಗಿ ಹೋಗ್ಬಿಟ್ಟವ. ಹೋಗ ನಾವು ಗಂಡಿ ಕಡೆ ಅಂತ ಹೇಳು. ಸ್ವಲ್ಪ ಅಮೌಂಟ್ ಏನೋ ಸಾಲ ಬೇಕಂತ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆಯವರನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ. ಇವಾಗ ಎಲ್ಲಿ ಹೊಂಟಿವಿ ಅಂದ್ರೆ ನಂದು ಕ್ಯಾಶ್ ಇನ್ಕಮ್ ರೆಡಿ ಆಗೈತ್ರಿಪ್ಪ. ಕ್ಯಾಶ್ ಇನ್ಕಮ್ ಅರ್ಜೆಂಟ್ ಇತ್ತು, ಯಾಕಂದ್ರೆ ರೇಷನಿಗೆ ಕೊಡೋದೈತೆ. ಏನ್ ಮಾಡಕ್ಕಾಗಂಗಿಲ್ಲ, ಬೋರ್ಡರ್ ಮಕ್ಕಳಿಗೆ ರೇಷನ್ ನಾವೆಲ್ಲ ತರಬೇಕಾಗೈತಿ. ಇವಾಗ ರೇಷನ್ ತರಕೊಂಡಿನಿ. ಅದಾದ್ಮೇಲೆ ಅಕ್ಕ ಬರಕತ್ರ ಅವ್ರಿಗೆ ಕರ್ಕೊಂಡು ಬ್ಯಾಂಕಿಗೆ ಹೋಗೋದೈತಿ. ಮತ್ತೆ ಅಲ್ಲೆಲ್ಲ ಏನೇನು ಹಾಕಿರ್ತಿರ್ತೈತೆ ಅಂತ ತೋರಿಸ್ತೀನಿ. ಅಲ್ಲಿ ಇನ್ಕಮ್ ಕ್ಯಾಶ್ ಬಂತು. ಅದು ಹೆಂಗಂದ್ರೆ ದೃಢೀಕರಣ ಪತ್ರ ತೆಗ್ಸೀನಿ. ಯಾಕಂದ್ರೆ ಟಿ ಸಿ ಅಂದ್ರೆ ಬರೋದು ಲೇಟ್ ಐತೆ ಅಂದ್ರೆ ಇನ್ನೂ ಅದಕ್ಕೂ ಸ್ಟೇಷನ್ಗೆ ಹೋಗ್ಬೇಕು ಮತ್ತು ಕೋರ್ಟಿಗೆ ಹೋಗ್ಬೇಕು. ಅದು ಏನೇನೋ ಪ್ರೊಸೆಸ್ ಅದಾವು, ಅದು ಫ್ರೀದಾಗ ಮಾಡೋಣ ಅಂತ. ಇವಾಗ ಬಿಸಿ ಶೆಡ್ಯೂಲ್ ಇರೋ ಸಂಬಂಧ ಒಟ್ಟು ದೃಢೀಕರಣ ಪತ್ರ ನನ್ನ ಕೆಲಸ ಆಗತೈತಿ. ಮೊದಲು ಹೋಗಿ ರೇಷನ್ ಅಂತ ಕೆಲಸ ಮುಗಿಸಂದ್ರೆ ದೊಡ್ಡ ತಲೆಬೇನೆ ಬಿಟ್ಟಿದೆ. ಅದು ಲಾಸ್ಟ್ ಡೇಟ್ ನಾಳೆಗೆ ಐತಿ. ಯಾಕಂದ್ರೆ ಯಾವ ಚೀಸ್ ನಾವು ಗಡಿಗೆ ಬೆಂಕಿ ಎತ್ತದಾಗನ ಬಾವಿ ಹುಡ್ಕಾರ ಮೊದ್ಲಂತೂ ನೀರು ಹುಡುಕಿ ಇಟ್ಟಿರಂಗಿಲ್ಲ. ಇನ್ನು ನಾಳೆ ಲಾಸ್ಟ್ ಡೇಟ್ ಐತಿ. ಇವತ್ತು ನನ್ನ ಕೆಲಸ ಮುಗಿಯತೈತಿ. ಅರ್ಫಾನ ನಾನು ನೋಡಿದೆ ನಿಂಗೆ ನಿನ್ನೆ ಎಸ್ ಸಲಾಗ ಸಲ ಹೋಗಿಲ್ಲ ನೀನು? ನೋಡಿನಿಲ್ಲ ನಾನಲ್ಲಿ. ಪಾಪ ಹುಡುಗಿ ಯಾರು ಗೊತ್ತಿಲ್ಲ. ಸುಸುಲ ಹೇಳ್ಬಿಟ್ಟೆ ಇರ್ಫಾನ್ ಅರ್ಫಾನ್ ಅಂತ. ಅರ್ಫಾನ್ ಇಲ್ಲ ಅಂದ್ರೆ ಹೂ ಅಂದ್ಬಿಟ್ಟವ ಪಾಪ. ಯಾರು ಫಸ್ಟ್ ಟೈಮ್ ನೋಡಿ ನಿನಗೆ ಊತಾಗಿ ಹೋಗ್ಬಿಟ್ಟವ. ಫೈನಲಿ ರೇಷನ್ ಕೆಲಸ ಅಂತ ಮುಗಿದ್ರಿ. ಯಾಕಂದ್ರೆ ದೊಡ್ಡ ತೆಲಿವೇನಾಗಿತ್ತು. ಇನ್ಕಮ್ ಕ್ಯಾಶ್ ಕೊಡೋಂಥ ಗಂಟು ಬಿದ್ದಿದ್ರು. ಅಣ್ಣನೂ ಮನೆಯೂ ಸ್ವಲ್ಪ ಭಾಳ ಹೇಳಾಗತ್ತಿದ್ರು. ಮುಗಿಸ್ಬಿಳೆ ಅಂತ ಮುಗಿಸಿದೆ. ಇವಾಗ ಫ್ರೆಶ್ ಅಪ್ ಆಗಿ ಮತ್ತು ಅಂಟಿ ಮನೆ ಹೊಂಟೀನಿ. ಯಾಕಂದ್ರೆ ಅದು ದಿವಸ ಆಗೈತಿ. ತಂಗಿಯವ್ರಿಗೆ ಎಲ್ಲರಿಗೆ ಭೇಟಿಯಾಗಿ ಮತ್ತು ಆಮೇಲೆ ದೋಸ್ತನ ಮದುವೆ ಐತಿ. ದೋಸ್ತನ ಮದುವೆಗೆ ಹೋಗೋಣ ಅಂತ. ಅದಕ್ಕೆ ನಮ್ಮ ತಂಗಿರಿ ಭಾಳ ದಿವಸನಾಗಿ ಇಲ್ಲಿ ಬಂದು ಮಾತಾಡ್ತಾರೆ ಕುಂತಾರೆ. ಅದೇನೋ ರೀಲ್ಸ್ ನೋಡ್ಕೊಂಡು ಕುಂತಾರೆ. ಏನು ಮಾಡತ್ತೆ ಕಾರ್ಬಾರಿ ರೆಡಿಯಾಗಿ ಇವಾಗ ನಮ್ಮ ದೋಸ್ತನ ಮದುವೆ ಹೊಂಟೀನಿ. ಏನ್ರಿಪ್ಪ ಸಣ್ಣ ವಯಸ್ಸಾಗ ಎಲ್ಲರೂ ಮದುವೆ ಆಗತ್ತಾರ. ಏನು ಮಾಡೋಕ್ಕಾಗಂಗಿಲ್ಲ. ಇವಾಗಿನ ವಾಸ್ತವ ನಂಗೆ ಹೊಂಟ್ಬಿಟ್ಟಿದೆ. ಎಲ್ಲರೂ ಜಲ್ದಿ ಮದುವೆ ಆಗತ್ತಾರ. ನಾವು ಇದ್ರ ಮದುವೆ ಹೋಗೋದೆ, ಫೋಟೋ ತಕ್ಷಣದ ವ್ಲಾಗ್ ಮಾಡೋದೆ, ಸ್ಟೋರಿ ಹಾಕೋದು ಇದಾಗ್ಯದ ಹಣೆ ಬರ. ಆ್ಯಂಡ್ ಅಲ್ಲಿ ಹೋಗಿ ಅವನಿಗೆ ಏನೋ ನಕಲಿ ಮಾಡೋಣ ಅಂತ ನಕಲಿ ಹೆಂಗೆ ಮಾಡ್ತೀನಿ ಅಂತ ನೋಡಂಬರಿ. ಇವಾಗ ದೋಸ್ತನ ಮದುವೆಗೆ ಬಂದೀವಿ. ಸ್ಟೇಜ್ ಮ್ಯಾಗ ಹೋಗಿ ವಿಶ್ ಮಾಡೋಕ್ಕಾಗ ನೋಡೋಣ. ಎಲ್ಲ ದೂರ ಬಾಯ್ ಬಾಯಿಗೆ ಬರೋಣ. ನೀವೇ ಹುಟ್ಟುವುದೇ ಒಳ ಕಣ್ಣಲ್ಲೇ ಕಡಲಂತ ಕಣ್ಣು ನೋಡೆ ಕಡಲಂತ ಕಣ್ಣೋಳೆ ಮುಗಿಲಂತ ಮನದು ನಂತ ಚೇಲು ಬರೀ ಇಂಥದೆಯಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ತಾರೆ ಗೋವಿಂದ ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ. ಹುಟ್ಟುವುದೇ ಒಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕುಣಿಯುತ್ತಾಳೆ ನಿಂತಲ್ಲೇ. ಇನ್ನಂತ ಗೆಳತಿ ಯಾರೇ ಪ್ರೀತಿಯ ಗೆಳೆತನ ತಾರೆ. ಏನೇ ಮಾಡ್ತಿರ್ತಾರೆ ಹ್ಯಾಪಿ ಬರ್ತ್ಡೇ. ಹೆಸರು ಹೇಳ ಯೋಗಿತಾ. ಒಡಪ ಕಟ್ಟಿ ಬ್ಯಾಡ ಇಂದ ಒಡಪ ಕಟ್ಟಿ ಹ್ಯಾಪಿ ಬರ್ಡೇ. ಜಲ್ದಿ ಅಲ್ಲಿ ಅಂತ ಏನ್ ಹೆಸರು ಹೇಳ್ರಿ? ಚಂದ್ರಕಾಂತ್ ಇಲ್ರಿ ಒಡಪ ಕಟ್ಟಿ ಒಡಪನು ಬರಲ್ಲ ನನಗ. ಹೆಂಗ್ ಮಾಡಬಾರ್ದ್ರಿ, ಇದು ತಪ್ಪ್ರಿ. ಅದು ಇಲ್ಲ ಪ್ರಪೋಸ್ ಮಾಡು. ಪ್ರಪೋಸ್ ಮಾಡು. ಪ್ರಪೋಸ್ ಮಾಡು. ಪ್ರಪೋಸ್ ಮಾಡು. ಪ್ರಪೋಸ್ ಮಾಡಿ ಮೊದ್ಲ 4 ಸಲ ಆಗ್ಯಾವ. ಈಗ ಇನ್ನೂ ಮಾಡು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಐ ಲವ್ ಯು. ಮಜಾ ಆಯ. ನೋಡ್ರಿ ನಮ್ಮ ಅಂತರಿಗೆ ಎಲ್ಲ ಒಟ್ಟಿ ಉಡಿಸ್ತಾರೆ. ಮೊದ್ಲ ಹುಡುಗಿಯರಿಲ್ಲ ಅಂತ ನಾವು ಒಳಗತ್ತಿರ್ತೀವಿ. ಇಂಥದ್ರಾಗ ಕಪಲ್ಸ್ ಹೋಗಿ ಪ್ರಪೋಸ್ ಮಾಡಿದ್ರೆ ಮನಸ್ಸಿಗೆ ಒಂದ್ ಸ್ವಲ್ಪ ಟಂಗ್ ಆತ್ರಿಪ್ಪ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಿಲ್ಸನ ಹೋದಾಗ ನಾಚಿ ಬರಾಗತ್ತೆ. ಏನ್ ಮಾಡೋದ್ಲ ಅದಕ್ಕೆ? ಹೋಗ ನಾವು ಗಂಡಿ ಕಡೆ ಅಂತ ಹೇಳು. ಹಾಕ್ತಾರ. ಯಾಕೆ ಹೆಣ್ಣಿನ ಕಡೆ ಎಲ್ಲ ಅಂತ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ
ಅಂದ್ಕೊಂಡೆ. ಮದ್ವೆ ಅಂತ ಮುಗೀತಾ. ಇವಾಗ ಅಕ್ಕ ಊರಿಂದ ಬಂದಿದ್ರು, ಅವ್ರಿಗೆ ಕರ್ಕೊಂಡು ಡೈರೆಕ್ಟ್ ಬ್ಯಾಂಕಿಗೆ ಹೊಂಟಿವಿ. ಸ್ವಲ್ಪ ಅಮೌಂಟ್ ಏನೋ ಸಾಲ ಬೇಕಂತ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಹೊಂಟೀನಿ. ಒಂದು ಅವರಿಗೆ ಸಾಲಾಗೆಲ್ಲ ಕೊಡಿಸಿ ಆಮೇಲೆ ಮುಂದೆ ಏನಾಕೈತೆ ಅಕ್ಕಿಟ್ಟು ತೋರಿಸ್ತಿರ್ತೀನಿ. ಅಲ್ಲಿದ್ದ ಮತ್ತೆ ಒಬ್ರು ಅಂಟಿ ಮನೆಗೆ ಹೋಗ್ಬೇಕು. ಇದೆಲ್ಲ ಭಾಳ ಬಿಸಿಲು ಐತ್ರಿ. ಆಮೇಲೆ ಭೇಟಿಗಿಂತ ನಿಮಗೆ ಹೋಗಿದ್ದೆ ಎಲ್ಲ ಕೆಲಸ ಅಂದ್ರೆ ಮುಗೀತು. ಇವಾಗ ನಮ್ಮ ನಡೆ ಡೈರೆಕ್ಟ್ ಮನೆಗೆ ಹೋಗೋಣ. ಸ್ವಲ್ಪ ಏನೋ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ ಡೇನ ಎಂಡ್ ಮಾಡೋಣ. ನಾ ತೊಗೊಂಬಂದಿಲ್ಲ ಇಲ್ಲೇ ಇಟ್ಟಿನಿ. ಶಟ್ರ್ ಹಚ್ಕೊಂಡು ಎಲ್ಲಿ ಹೊಡ್ಕೊಂಡಿ ನಾನು ಅಯ್ಯಪ್ಪ ಅಂತ ಒಂದು ಗೊಂಬೆ ಕಾಣಕತ್ತೈತಲ್ರಿ, ಗೊಂಬೆ ನೋಡಿ ಎಲ್ಲರೂ ಎದೆ ಹೊಡೆದ್ರು ಅಂತ. ಇವತ್ತು ಪಾಪ ಫಸ್ಟ್ ಟೈಮ್ ನಮ್ಮ ಹೇಮಂತ್ ಅಣ್ಣನು ಬಂದು ಪಾಪ ಅದಕ್ಕೆ ಕಾಲು ಬಡಿಸಿ ನಮಸ್ಕಾರ ಮಾಡಕತ್ತ. ಅಣ್ಣನೂ ಒಮ್ಮೆನೋ ಎದೆ ಹೊಡ್ಕೊಂಡ್ರಂತ ಅವರು. ಯಾಕೈತೆ ನೋಡಿ ಸೇಮ್ ಮನುಷ್ಯ ಕಾಣಕತ್ತೈತಿ. ಇದಾಗಿತ್ತು ಇವತ್ತಿನ ದಿನ. ಇನ್ನು ಮುಂದೆ ಡೈಲಿ ನನ್ನ ರೊಟೀನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.